ಮಾದಕ ವಸ್ತುಗಳ ಸೇವನೆಯಿಂದ ದೇಹದ ಮೇಲೆ ಆಗ್ತಕ್ಕಂತಹ ಹಾನಿಕಾರಕ ಹಾಗೂ ಯಾವ ರೀತಿಯಾಗಿ ನಮಗೆ ಅದು ದುಶ್ಚಟವಾಗಿ ಪರಿಣಮಿಸಬಹುದು ಅಂತಕ್ಕಂತಹ ಈ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯದ ಪೊಲೀಸ್ ಇಲಾಖೆ ಒಂದು ಜಾಥಾವನ್ನು ಹಮ್ಮಿಕೊಂಡಿತ್ತು. ಜೊತೆಗೆ ವಿಂಟೇಜ್ ಕಾರ್ ಮಾಲೀಕರ ಸಂಘದ ಸಹಯೋಗದೊಂದಿಗೆ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಇನ್ನು ಇದೇ ರ್ಯಾಲಿಯಲ್ಲಿ 75ಕ್ಕೂ ಅಧಿಕ ವಿಂಟೇಜ್ ಕಾರುಗಳು ಹಾಗೂ ಸಾಕಷ್ಟು ಬೈಕ್ ಸವಾರರು ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಆ ಮುಖಾಂತರ ಮಾದಕ ವಸ್ತುಗಳ ಕುರಿತು ಜಾಗೃತಿಯನ್ನ ಮೂಡಿಸಿದ್ದಾರೆ. ಎಲ್ಲದರ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಾದಕ ವಸ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರು ಹೊಸದಾದಂತಹ ರೀತಿಯಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯ ವಿಧಾನಸೌಧದ ಮುಂದೆ ಇರುವಂತಹ ಈ ವಾಹನಗಳು ನೋಡ್ತಾ ಇರಬಹುದು, ವಿಂಟೇಜ್ ವಾಹನಗಳು. ಅಂದ್ರೆ ಬಹುತೇಕ 70 ವರ್ಷದ ಒಂದು ಹಳೆಯ ವಿಂಟೇಜ್ ಕಾರ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ವಿಂಟೇಜ್ ಕಾರಿನ ಮುಖಾಂತರ ಒಂದು ರ್ಯಾಲಿ ಮಾಡುವಂತಹ ಮುಖಾಂತರ ಜನರಿಗೆ ಮಾದಕ ವಸ್ತುದಿಂದ ದೂರ ಇರಿ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಡುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾರುಗಳ ಮುಖಾಂತರ ಜನರನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಆಗುತ್ತೆ. ಅಂದ್ರೆ ಸಹಜವಾಗಿಯೇ ಇದರ ಬಗ್ಗೆ ಒಂದು ಅಟ್ರಾಕ್ಷನ್ ಶುರುವಾಗುತ್ತೆ. ನಂತರ ಜನರಿಗೆ ಈ ಒಂದು ಮಾದಕ ವಸ್ತುಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಈಗ ಒಂದು ಇದಾಗುತ್ತೆ. ಯಾಕಂದ್ರೆ ಈಗಾಗಲೇ ಹೊಸ ವರ್ಷ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಡ್ರಗ್ಗಳು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಪ್ರತಿ ವರ್ಷದಂತೆ ಅತಿ ಹೆಚ್ಚಾಗಿ ಡ್ರಗ್ಗಳು ಇಲ್ಲಿ ಸೀಸ್ ಆಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ಬೇಕಿತ್ತು ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಇಲ್ಲಿ ಗೃಹ ಸಚಿವರೇನಿದ್ದಾರೆ ಅವರು ಇಲ್ಲಿ ಉದ್ಘಾಟನೆಯನ್ನ ಮಾಡಿದ್ರು. ಈ ವಿಂಟೇಜ್ ಕಾರ್ನ ರ್ಯಾಲಿಯನ್ನ ಉದ್ಘಾಟನೆಯ ಬಳಿಕ ಇದು ಒಂದು ಇಷ್ಟು ಕಿಲೋಮೀಟರ್ ಅಂತ ಹೇಳಿ ಒಂದು ರೌಂಡ್ಸ್ ಗಳು ಹೋಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಯುವಕರು ಇರ್ತಾರೋ ಆ ಒಂದು ಜಾಗದಲ್ಲಿ ಈ ವಾಹನಗಳು ಕೂಡ ಹೋಗುತ್ತೆ. ಇಲ್ಲಿ ಡ್ರಗ್ ಫ್ರೀ ಅನ್ನುವಂತಹ ರೀತಿಯಲ್ಲಿ ಒಂದು ಬೋರ್ಡ್ಗಳನ್ನು ಹಾಕುವಂತಹ ಮುಖಾಂತರ ಒಂದು ರೀತಿಯಲ್ಲಿ ಅಟ್ರಾಕ್ಷನ್ ಕೂಡ ಆಗುತ್ತೆ. ಮತ್ತೆ ತಾವು ಹೇಳಬೇಕಾದಂತಹ ಒಂದು ಮೆಸೇಜ್ಗಳೇನಿದೆ ಆ ಮೆಸೇಜ್ಗಳು ತಲುಪುವಂತಹ ಒಂದು ಸಾಧ್ಯತೆಗಳು ಕೂಡ ಅಂದ್ರೆ ತಲುಪುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಬಹು ಒಳ್ಳೆಯದೇ ಅಂತಾನೆ ಹೇಳ್ಬೋದು. ಮತ್ತು ಈಗಿನ ಸಿಚುವೇಶನ್ಗಳಿಗೆ ಅಂದ್ರೆ ಪ್ರತಿದಿನದಂತೆ ಹೆಚ್ಚಾಗ್ತಾನೆ ಇದೆ. ಯಾವುದೇ ರೀತಿಯಾದಂತಹ ಡ್ರಗ್ ಕಂಟ್ರೋಲ್ ಎಷ್ಟೇ ಮಾಡಿದ್ರು ಕೂಡ ಆ ಡ್ರಗ್ ನ ಏನು ಬಳಕೆ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಯುವಕರೇ ಈ ರೀತಿಯಾದಂತಹ ಒಂದು ದಾರಿ ತಪ್ಪುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಅವೇರ್ನೆಸ್ಗಳು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಬೇಕಾಗುತ್ತೆ. ಮತ್ತು ಯಾವ ರೀತಿಯಲ್ಲಿ ಡ್ರಗ್ ಬಗ್ಗೆ ಅವೇರ್ನೆಸ್ಗಳು ಮೂಡುತ್ತೋ ಆ ಅವೇರ್ನೆಸ್ ಏನಿದೆ ಆ ಅವೇರ್ನೆಸ್ ಮೂಡುತ್ತಾ ಆ ರೀತಿಯಾಗಿ ಅಂತಹ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಸಂಬಂಧಿತವಾದಂತಹ ಈ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಕೂಡ ಹಮ್ಮಿಕೊಳ್ಳುವಂತಹ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ನೀಡಿರುವಂತದ್ದು. ಹೀಗಾಗಿ ಈ ಒಂದು ರ್ಯಾಲಿಯನ್ನು ಉದ್ಘಾಟಿಸಿ ಡ್ರಗ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಿನ ಹಂತದಲ್ಲಿ ಮುಂದಾಗಿರುವಂತದ್ದು. ಕ್ಯಾಮರಾಮನ್ ಮಧು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಮಾದಕ ವಸ್ತುಗಳ ಸೇವನೆಯಿಂದ ದೇಹದ ಮೇಲೆ ಆಗ್ತಕ್ಕಂತಹ ಹಾನಿಕಾರಕ ಹಾಗೂ ಯಾವ ರೀತಿಯಾಗಿ ನಮಗೆ ಅದು ದುಶ್ಚಟವಾಗಿ ಪರಿಣಮಿಸಬಹುದು ಅಂತಕ್ಕಂತಹ ಈ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯದ ಪೊಲೀಸ್ ಇಲಾಖೆ ಒಂದು ಜಾಥಾವನ್ನು ಹಮ್ಮಿಕೊಂಡಿತ್ತು. ಜೊತೆಗೆ ವಿಂಟೇಜ್ ಕಾರ್ ಮಾಲೀಕರ ಸಂಘದ ಸಹಯೋಗದೊಂದಿಗೆ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಇನ್ನು ಇದೇ ರ್ಯಾಲಿಯಲ್ಲಿ 75ಕ್ಕೂ ಅಧಿಕ ವಿಂಟೇಜ್ ಕಾರುಗಳು ಹಾಗೂ ಸಾಕಷ್ಟು ಬೈಕ್ ಸವಾರರು ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಆ ಮುಖಾಂತರ ಮಾದಕ ವಸ್ತುಗಳ ಕುರಿತು ಜಾಗೃತಿಯನ್ನ ಮೂಡಿಸಿದ್ದಾರೆ. ಎಲ್ಲದರ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಾದಕ ವಸ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರು ಹೊಸದಾದಂತಹ ರೀತಿಯಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯ ವಿಧಾನಸೌಧದ ಮುಂದೆ ಇರುವಂತಹ ಈ ವಾಹನಗಳು ನೋಡ್ತಾ ಇರಬಹುದು, ವಿಂಟೇಜ್ ವಾಹನಗಳು. ಅಂದ್ರೆ ಬಹುತೇಕ 70 ವರ್ಷದ ಒಂದು ಹಳೆಯ ವಿಂಟೇಜ್ ಕಾರ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ವಿಂಟೇಜ್ ಕಾರಿನ ಮುಖಾಂತರ ಒಂದು ರ್ಯಾಲಿ ಮಾಡುವಂತಹ ಮುಖಾಂತರ ಜನರಿಗೆ ಮಾದಕ ವಸ್ತುದಿಂದ ದೂರ ಇರಿ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಡುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾರುಗಳ ಮುಖಾಂತರ ಜನರನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಆಗುತ್ತೆ. ಅಂದ್ರೆ ಸಹಜವಾಗಿಯೇ ಇದರ ಬಗ್ಗೆ ಒಂದು ಅಟ್ರಾಕ್ಷನ್ ಶುರುವಾಗುತ್ತೆ. ನಂತರ ಜನರಿಗೆ ಈ ಒಂದು ಮಾದಕ ವಸ್ತುಗಳ ಬಗ್ಗೆ
ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಈಗ ಒಂದು ಇದಾಗಿದೆ ಅಂತ ಯಾಕಂದ್ರೆ ಈಗಾಗಲೇ ಹೊಸ ವರ್ಷ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಡ್ರಗ್ಗಳು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಪ್ರತಿ ವರ್ಷದಂತೆ ಅತಿ ಹೆಚ್ಚಾಗಿ ಡ್ರಗ್ಗಳು ಇಲ್ಲಿ ಸೀಸ್ ಆಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ಬೇಕಿತ್ತು ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಇಲ್ಲಿ ಗೃಹ ಸಚಿವರೇನಿದ್ದಾರೆ ಅವರು ಇಲ್ಲಿ ಉದ್ಘಾಟನೆಯನ್ನ ಮಾಡಿದ್ರು. ಈ ವಿಂಟೇಜ್ ಕಾರ್ನ ರ್ಯಾಲಿಯನ್ನ ಉದ್ಘಾಟನೆಯ ಬಳಿಕ ಇದು ಒಂದು ಇಷ್ಟು ಕಿಲೋಮೀಟರ್ ಅಂತ ಹೇಳಿ ಒಂದು ರೌಂಡ್ಸ್ ಗಳಲ್ಲಿ ಹೋಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಯುವಕರು ಇರ್ತಾರೋ ಆ ಒಂದು ಜಾಗದಲ್ಲಿ ಈ ವಾಹನಗಳು ಕೂಡ ಹೋಗುತ್ತೆ. ಇಲ್ಲಿ ಡ್ರಗ್ ಫ್ರೀ ಅನ್ನುವಂತಹ ರೀತಿಯಲ್ಲಿ ಒಂದು ಬೋರ್ಡ್ಗಳನ್ನು ಹಾಕುವಂತಹ ಮುಖಾಂತರ ಒಂದು ರೀತಿಯಲ್ಲಿ ಅಟ್ರಾಕ್ಷನ್ ಕೂಡ ಆಗುತ್ತೆ. ಮತ್ತೆ ತಾವು ಹೇಳಬೇಕಾದಂತಹ ಒಂದು ಮೆಸೇಜ್ಗಳೇನಿದೆ ಆ ಮೆಸೇಜ್ಗಳು ತಲುಪುವಂತಹ ಒಂದು ಸಾಧ್ಯತೆಗಳು ಕೂಡ ಅಂದ್ರೆ ತಲುಪುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಬಹು ಒಳ್ಳೆಯದೇ ಅಂತಾನೆ ಹೇಳ್ಬೋದು. ಮತ್ತು ಈಗಿನ ಸಿಚುವೇಶನ್ಗಳಿಗೆ ಅಂದ್ರೆ ಪ್ರತಿದಿನದಂತೆ ಹೆಚ್ಚಾಗ್ತಾನೆ ಇದೆ. ಯಾವುದೇ ರೀತಿಯಾದಂತಹ ಡ್ರಗ್ ಕಂಟ್ರೋಲ್ ಎಷ್ಟೇ ಮಾಡಿದ್ರು ಕೂಡ ಆ ಡ್ರಗ್ ನ ಏನು ಬಳಕೆ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾರೆ ಮತ್ತು ಯುವಕರೇ ಈ ರೀತಿಯಾದಂತಹ ಒಂದು ದಾರಿ ತಪ್ಪುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಅವೇರ್ನೆಸ್ಗಳು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಬೇಕಾಗುತ್ತೆ. ಮತ್ತು ಯಾವ ರೀತಿಯಲ್ಲಿ ಡ್ರಗ್ ಬಗ್ಗೆ ಅವೇರ್ನೆಸ್ಗಳು ಮೂಡುತ್ತೋ ಆ ಅವೇರ್ನೆಸ್ ಏನಿದೆ ಆ ಅವೇರ್ನೆಸ್ ಮೂಡುತ್ತಾ ಆ ರೀತಿಯಾಗಿ ಅಂತಹ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಸಂಬಂಧಿತವಾದಂತಹ ಈ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಕೂಡ ಹಮ್ಮಿಕೊಳ್ಳುವಂತಹ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ನೀಡಿರುವಂತದ್ದು. ಹೀಗಾಗಿ ಈ ಒಂದು ರ್ಯಾಲಿಯನ್ನು ಉದ್ಘಾಟಿಸಿ ಡ್ರಗ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಿನ ಹಂತದಲ್ಲಿ ಮುಂದಾಗಿರುವಂತದ್ದು. ಕ್ಯಾಮರಾಮನ್ ಮಧು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಮಾದಕ ವಸ್ತುಗಳ ಸೇವನೆಯಿಂದ ದೇಹದ ಮೇಲೆ ಆಗ್ತಕ್ಕಂತಹ ಹಾನಿಕಾರಕ ಹಾಗೂ ಯಾವ ರೀತಿಯಾಗಿ ನಮಗೆ ಅದು ದುಶ್ಚಟವಾಗಿ ಪರಿಣಮಿಸಬಹುದು ಅಂತಕ್ಕಂತಹ ಈ ಹಿನ್ನೆಲೆಯಲ್ಲಿ ಇದೀಗ ರಾಜ್ಯದ ಪೊಲೀಸ್ ಇಲಾಖೆ ಒಂದು ಜಾಥಾವನ್ನು ಹಮ್ಮಿಕೊಂಡಿತ್ತು. ಜೊತೆಗೆ ವಿಂಟೇಜ್ ಕಾರ್ ಮಾಲೀಕರ ಸಂಘದ ಸಹಯೋಗದೊಂದಿಗೆ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಇನ್ನು ಇದೇ ರ್ಯಾಲಿಯಲ್ಲಿ 75ಕ್ಕೂ ಅಧಿಕ ವಿಂಟೇಜ್ ಕಾರುಗಳು ಹಾಗೂ ಸಾಕಷ್ಟು ಬೈಕ್ ಸವಾರರು ಕೂಡ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಆ ಮುಖಾಂತರ ಮಾದಕ ವಸ್ತುಗಳ ಕುರಿತು ಜಾಗೃತಿಯನ್ನ ಮೂಡಿಸಿದ್ದಾರೆ. ಎಲ್ಲದರ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಾದಕ ವಸ್ತು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರು ಹೊಸದಾದಂತಹ ರೀತಿಯಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯ ವಿಧಾನಸೌಧದ ಮುಂದೆ ಇರುವಂತಹ ಈ ವಾಹನಗಳು ನೋಡ್ತಾ ಇರಬಹುದು, ವಿಂಟೇಜ್ ವಾಹನಗಳು. ಅಂದ್ರೆ ಬಹುತೇಕ 70 ವರ್ಷದ ಒಂದು ಹಳೆಯ ವಿಂಟೇಜ್ ಕಾರ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ವಿಂಟೇಜ್ ಕಾರಿನ ಮುಖಾಂತರ ಒಂದು ರ್ಯಾಲಿ ಮಾಡುವಂತಹ ಮುಖಾಂತರ ಜನರಿಗೆ ಮಾದಕ ವಸ್ತುದಿಂದ ದೂರ ಇರಿ ಅಂತ ಹೇಳಿ ಒಂದು ಇನ್ಸ್ಟ್ರಕ್ಷನ್ ಕೊಡುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಕಾರುಗಳ ಮುಖಾಂತರ ಜನರನ್ನ ಅಟ್ರಾಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಆಗುತ್ತೆ. ಅಂದ್ರೆ ಸಹಜವಾಗಿಯೇ ಇದರ ಬಗ್ಗೆ ಒಂದು ಅಟ್ರಾಕ್ಷನ್ ಶುರುವಾಗುತ್ತೆ. ನಂತರ ಜನರಿಗೆ ಈ ಒಂದು ಮಾದಕ ವಸ್ತುಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವಂತಹ ಒಂದು ನಿಟ್ಟಿನಲ್ಲಿ ಈಗ ಒಂದು ಇದಾಗಿದೆ ಅಂತ ಯಾಕಂದ್ರೆ ಈಗಾಗಲೇ ಹೊಸ ವರ್ಷ ಬರ್ತಾ ಇರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಡ್ರಗ್ಗಳು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಪ್ರತಿ ವರ್ಷದಂತೆ ಅತಿ ಹೆಚ್ಚಾಗಿ ಡ್ರಗ್ಗಳು ಇಲ್ಲಿ ಸೀಸ್ ಆಗುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ಬೇಕಿತ್ತು ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಇಲ್ಲಿ ಗೃಹ ಸಚಿವರೇನಿದ್ದಾರೆ ಅವರು ಇಲ್ಲಿ ಉದ್ಘಾಟನೆಯನ್ನ ಮಾಡಿದ್ರು. ಈ ವಿಂಟೇಜ್ ಕಾರ್ನ ರ್ಯಾಲಿಯನ್ನ ಉದ್ಘಾಟನೆಯ ಬಳಿಕ ಇದು ಒಂದು ಇಷ್ಟು ಕಿಲೋಮೀಟರ್ ಅಂತ ಹೇಳಿ ಒಂದು ರೌಂಡ್ಸ್ ಗಳಲ್ಲಿ ಹೋಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಯುವಕರು ಇರ್ತಾರೋ ಆ ಒಂದು ಜಾಗದಲ್ಲಿ ಈ ವಾಹನಗಳು ಕೂಡ ಹೋಗುತ್ತೆ. ಇಲ್ಲಿ ಡ್ರಗ್ ಫ್ರೀ ಅನ್ನುವಂತಹ ರೀತಿಯಲ್ಲಿ ಒಂದು ಬೋರ್ಡ್ಗಳನ್ನು ಹಾಕುವಂತಹ ಮುಖಾಂತರ ಒಂದು ರೀತಿಯಲ್ಲಿ ಅಟ್ರಾಕ್ಷನ್ ಕೂಡ ಆಗುತ್ತೆ. ಮತ್ತೆ ತಾವು ಹೇಳಬೇಕಾದಂತಹ ಒಂದು ಮೆಸೇಜ್ಗಳೇನಿದೆ ಆ ಮೆಸೇಜ್ಗಳು ತಲುಪುವಂತಹ ಒಂದು ಸಾಧ್ಯತೆಗಳು ಕೂಡ ಅಂದ್ರೆ ತಲುಪುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಬಹು ಒಳ್ಳೆಯದೇ ಅಂತಾನೆ ಹೇಳ್ಬೋದು. ಮತ್ತು ಈಗಿನ ಸಿಚುವೇಶನ್ಗಳಿಗೆ ಅಂದ್ರೆ ಪ್ರತಿದಿನದಂತೆ ಹೆಚ್ಚಾಗ್ತಾನೆ ಇದೆ. ಯಾವುದೇ ರೀತಿಯಾದಂತಹ ಡ್ರಗ್ ಕಂಟ್ರೋಲ್ ಎಷ್ಟೇ ಮಾಡಿದ್ರು ಕೂಡ ಆ ಡ್ರಗ್ ನ ಏನು ಬಳಕೆ ಮಾಡುವವರ
ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಮತ್ತು ಯುವಕರೇ ಈ ರೀತಿಯಾದಂತಹ ಒಂದು ದಾರಿ ತಪ್ಪುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಅವೇರ್ನೆಸ್ಗಳು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಬೇಕಾಗುತ್ತೆ ಮತ್ತು ಯಾವ ರೀತಿಯಲ್ಲಿ ಡ್ರಗ್ ಬಗ್ಗೆ ಅವೇರ್ನೆಸ್ಗಳು ಮೂಡುತ್ತೋ ಆ ಅವೇರ್ನೆಸ್ ಏನಿದೆ ಆ ಅವೇರ್ನೆಸ್ ಮೂಡುತ್ತಾ ಆ ರೀತಿಯಾಗಿ ಅಂತಹ ಒಂದು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಈ ಸಂಬಂಧಿತವಾದಂತಹ ಈ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಕೂಡ ಹಮ್ಮಿಕೊಳ್ಳುವಂತಹ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ತೀನಿ ಅಂತ ಹೇಳಿ ಈಗಾಗಲೇ ಗೃಹ ಸಚಿವರು ಕೂಡ ಹೇಳಿಕೆಯನ್ನು ನೀಡಿರುವಂತದ್ದು. ಹೀಗಾಗಿ ಈ ಒಂದು ರ್ಯಾಲಿಯನ್ನು ಉದ್ಘಾಟಿಸಿ ಡ್ರಗ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಿನ ಹಂತದಲ್ಲಿ ಮುಂದಾಗಿರುವಂತದ್ದು. ಕ್ಯಾಮರಾಮನ್ ಮಧು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.